ಫೋನ್ ಇಲ್ದಲೆ ಇವತ್ತು ಯಾವ ಕೆಲಸಗಳು ನಡೆಯಲ್ಲ. ಒಂದಷ್ಟು ಜನ ಒಳ್ಳೇದಕ್ಕೆ ಬಳಸ್ಕೊಂತಿದ್ದಾರೆ, ಇನ್ನೊಂದಷ್ಟು ಜನ ಬೇಡವಾಗಿರೋದಕ್ಕೆ ಬಳಸ್ಕೊಂತಿದ್ದಾರೆ. ಇನ್ನ ಒಂದಷ್ಟು ಜನ ಬೇಡವಾಗಿರೋ ಕಾರಣಗಳಿಗೆ ಫೋನ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಫೋನ್ ಇಂದ ಎಷ್ಟೋ ಜನ ಅರ್ನ್ ಮಾಡ್ತಿದ್ದಾರೆ, ದುಡ್ಡು ಅರ್ನ್ ಮಾಡ್ತಿದ್ದಾರೆ. ಈ ಯೂಟ್ಯೂಬ್ ಅಲ್ಲಿ ಬ್ಲಾಗ್ಸ್ ಮಾಡೋದಾಗಿರ್ಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬರೇಷನ್ ಆಗಿರ್ಬಹುದು, ಅದು ಇದು ಅಂತ ಹೇಳ್ಬಿಟ್ಟು ಅರ್ನ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾಬಿಟ್ಟಿಯಾಗಿ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋದಕ್ಕಾಗಿರ್ಬಹುದು, ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡೋದಕ್ಕಾಗಿರ್ಬಹುದು, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಫೋನ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಐಫೋನಿಗೋಸ್ಕರ ಏನೆಲ್ಲ ನಡೀತಿದೆ ಅಂತ ಒಂದ್ಸಲ ಟೆನ್ಷನ್ ಆಗುತ್ತೆ. ಸೊ ಅಂತದ್ದೇ ಇಲ್ಲೊಂದು ಘಟನೆ ನಡೆದಿದೆ. ಒಬ್ಬ ಹುಡುಗ ಒಬ್ರು ಸಂಸದರಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಐಫೋನ್ 17 ಪ್ರೋ ಮ್ಯಾಕ್ಸ್ ಬೇಕು ಅಂತ ಕೇಳಿರೋದು. ಆತರ ಕೇಳಿರುವಂತಹ ಹೀರೋ ಬಂದು ಈ ಊಟ ಇಲ್ಲ, ತಿಂಡಿ ಇಲ್ಲ, ಗಾಳಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಫೋನ್ ಇರ್ಲೇಬೇಕು. ಫೋನ್ ಇಲ್ಲ ಅಂತಂದ್ರೆ ಯಾವ ಕೆಲಸಗಳು ಆಗಲ್ಲ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರ ಕೈಲೂ ಫೋನ್ ಬಂದ್ಬಿಟ್ಟಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ. ಇವತ್ತು ಒಂದು ವೆಬ್ಸೈಟ್ ಯಾವುದೋ ಹಿಂಗೆ ಸ್ಕ್ರೋಲ್ ಮಾಡ್ತಿರುವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಬಂತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇವತ್ತು ಯಾರ ಹತ್ರ ಫೋನ್ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರ ಹತ್ರ ಫೋನ್ ಇದೆ. ಊಟ ಇಲ್ಲ, ತಿಂಡಿ ಇಲ್ಲ, ಬೇಕಾದ್ರೆ ಆಕ್ಸಿಜನ್ ಇಲ್ಲ ಅಂದ್ರೂ ಬದುಕ್ಬಿಡ್ತಾರೇನೋ ಒಂದು ಪಕ್ಷ. ಈ ಫೋನ್ ಇಲ್ಲ ಅಂದ್ರೆ ಬದುಕಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದೇ ಫೋನ್, ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನೋಡೋದೆ ಫೋನ್ ಇಲ್ದಲೆ ಇವತ್ತು ಯಾವ ಕೆಲಸಗಳು ನಡೆಯಲ್ಲ. ಒಂದಷ್ಟು ಜನ ಒಳ್ಳೇದಕ್ಕೆ ಬಳಸ್ಕೊಂತಿದ್ದಾರೆ, ಇನ್ನೊಂದಷ್ಟು ಜನ ಬೇಡವಾಗಿರೋದಕ್ಕೆ ಬಳಸ್ಕೊಂತಿದ್ದಾರೆ. ಬಟ್ ಫೋನು ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಬಂದಾಗ ಎರಡು ಕೂಡ ಇದೆ. ನೀವು ಹೆಂಗೆ ಬಳಸ್ಕೊಳ್ತೀರೋ ಹಾಗೆ. ನೀವು ಫೋನನ್ನ ಬರೀ ಪಾಸಿಟಿವ್ಗೆ, ನನಗೆ ಈ ಕೆಲಸಕ್ಕೆ, ಆ ಕೆಲಸಕ್ಕೆ, ಅದಕ್ಕೆ ಇದಕ್ಕೆ ಅಂತ ಅಂದ್ಕೊಂಡ್ರೆ ಗುಡ್, ಸಖತ್ ಚೆನ್ನಾಗಿ ನಾವು ಇಂಪ್ರೂವ್ ಆಗಬಹುದು. ನಮ್ಮಿಂದ ಒಂದಷ್ಟು ಜನ ನಾಲೆಡ್ಜು ಕೂಡ ಕೊಡಬಹುದು. ಇನ್ನು ಒಂದಷ್ಟು ಜನ ಬೇಡವಾಗಿರೋ ಕಾರಣಗಳಿಗೆ ಫೋನ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಎಕ್ಸಾಂಪಲ್, ಈಗ ಒಳ್ಳೇದು ಅಂತ ಬಂದಾಗ ಫೋನಿಂದ ಎಷ್ಟೋ ಜನ ಅರ್ನ್ ಮಾಡ್ತಿದ್ದಾರೆ, ದುಡ್ಡು ಅರ್ನ್ ಮಾಡ್ತಿದ್ದಾರೆ. ಈ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡೋದಾಗಿರ್ಬಹುದು, ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಆಗಿರ್ಬಹುದು, ಅದು ಇದು ಅಂತ ಹೇಳ್ಬಿಟ್ಟು ಅರ್ನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬಂದರೆ ಇನ್ಸ್ಟಾಗ್ರಾಮಲ್ಲಿ ಬೇಕಾಬಿಟ್ಟಿಯಾಗಿ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋದಕ್ಕಾಗಿರ್ಬಹುದು, ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡೋದಕ್ಕಾಗಿರ್ಬಹುದು, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಫೋನನ್ನು ಯೂಸ್ ಮಾಡ್ತಿದ್ದಾರೆ. ಒಂದಷ್ಟು ಜನರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ, ಇನ್ನೊಂದಷ್ಟು ಜನರ ಹತ್ರ ಐಫೋನ್ ಇದೆ. ನಂದು ಐಫೋನೇ, ಹಳೆ ವರ್ಷನ್, ಹಳೇದಾಗ್ಬಿಟ್ಟಿದೆ ಇದು ಆಲ್ರೆಡಿ. ಈಗ ಲಾಂಚ್ ಆಗಿರೋದು ಐಫೋನ್ 17 ಪ್ರೋ ಮ್ಯಾಕ್ಸ್. ಅದರಲ್ಲಿ ಸಖತ್ತು ಇಷ್ಟ ಆಗುವಂಥದ್ದು ಆರೆಂಜ್ ಕಲರ್. ತಾವೆಲ್ಲರೂ ನೋಡಿದ್ದೀರಾ, ಸಖತ್ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದೆ ಆ ಫೋನ್. ಎಲ್ಲರಿಗೂ ಸಖತ್ ಜನಕ್ಕೆ ಇಷ್ಟ ಆಗಿದೆ. ಒಂದಷ್ಟು ಜನ ಕೆಲಸ ಮಾಡಿ, ಸಂಪಾದನೆ ಮಾಡಿ, ಈ ಪಿಗಿ ಬ್ಯಾಂಕ್ ಅಂತೆಲ್ಲ ದುಡ್ಡು ಹಾಕಿ ಸೇವಿಂಗ್ಸ್ ಮಾಡಿ ಐಫೋನನ್ನು ತಗೊಳ್ತಿದ್ದಾರೆ. ಈ ಒಂದಷ್ಟು ಜನಕ್ಕೆ ಐಫೋನ್ ಅನ್ನೋದು ಒಂಥರ ಹುಚ್ಚು. ಒಂದಷ್ಟು ಜನಕ್ಕಿದೆ, ನೀವು ನೋಡಿರ್ತೀರ ನಿಮ್ಮ ಅಕ್ಕಪಕ್ಕದಲ್ಲಿ, ನಾನೊಂದು ಐಫೋನ್ ತೊಗೋಬೇಕು. ನಿನ್ನ ಡ್ರೀಮ್ ಏನು? ಐಫೋನ್ ತೊಗೋಬೇಕು. ನನ್ನ ಕೈಲೊಂದು ಐಫೋನ್ ಇರಬೇಕು. ಈ EMI ಆಪ್ಷನ್ ಅಂತ ಬಂದಮೇಲೆ ಎಲ್ಲರ ಹತ್ರ, ಆಲ್ಮೋಸ್ಟ್ ಎಲ್ಲರ ಹತ್ರ ಐಫೋನ್ ಅನ್ನೋದು ಇದೆ. ಒಂದಷ್ಟು ಜನ ಸಾಲ ಮಾಡಿ ತೊಗೊಳ್ತಿದ್ದಾರೆ, ಒಂದಷ್ಟು ಜನ EMI ಹಾಕೋಸ್ಕೊಂಡು ತೊಗೊಳ್ತಿದ್ದಾರೆ. ಇನ್ನೊಂದಷ್ಟು ಜನ ತಾವು ನೋಡೇ ಇರ್ತೀರಾ, ಐಫೋನನ್ನು ಆರ್ಡರ್ ಮಾಡಿದ್ರು, ಮನೆಗೆ ಬಂತು. ಮನೆಗೆ ಬಂದಮೇಲೆ ಮನೆಗೆ ಬಂದಮೇಲೆ ಐಫೋನ್ ಇಸ್ಕೊಂಡ, ದುಡ್ಡು ಕೊಡೋಕೆ ದುಡ್ಡಿರಲಿಲ್ಲ. ಸೊ ಚಾಕುವಿಂದ ಡೆಲಿವರಿ ಮಾಡಿದವನ್ನ ಚುಚ್ಚಿ ಕೊಲೆ ಮಾಡಲಾಗಿದೆ. ಐಫೋನಿಗೋಸ್ಕರ ಏನೆಲ್ಲ ನಡೀತಿದೆ ಅಂತ ಒಂದ್ಸಲ ಟೆನ್ಷನ್ ಆಗುತ್ತೆ. ಸೊ ಅಂಥದ್ದೇ ಇಲ್ಲೊಂದು ಘಟನೆ ನಡೆದಿದೆ. ಅದ್ರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರ್ಯಾಂಕ್ ಅನ್ನೋದು ತಮಗೆಲ್ಲರಿಗೂ ತುಂಬ ಜನ ಅದನ್ನು ಇಷ್ಟಪಟ್ಟು ನೋಡ್ತಾರೆ. ಪ್ರ್ಯಾಂಕ್, ಈ ಫೋನ್ ಮಾಡಿ ಒಂದಷ್ಟು ಜನಕ್ಕೆ ಕ್ವಾಟ್ಲೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ಇನ್ನೊಂದಷ್ಟು ಜನ ಫ್ಯಾಮಿಲಿಯವರೇ ಅಥವಾ ಹಸ್ಬೆಂಡ್, ವೈಫ್ ಅಥವಾ ಬೇರೆಯವ್ರಿಗೆ ನಂಬರ್ ಕೊಟ್ಬಿಟ್ಟು ಇವ್ರಿಗೆ ಪ್ರ್ಯಾಂಕ್ ಮಾಡಿ, ಈ ವಿಷಯದಲ್ಲಿ ಇವ್ರ ವೀಕ್ನೆಸ್ಸು ಅಂತ ಹೇಳ್ಬಿಟ್ಟು ಮೊದಲೇ ಹೇಳ್ಬಿಟ್ಟು ಕೊಡ್ತಾರೆ. ಈ ಥರ ಎಲ್ಲ ಪ್ರ್ಯಾಂಕ್ಗಳು ನಡೀತಾ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಅಪ್ಡೇಟ್ ವರ್ಷನ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ, ಕಾರ್ ಒಳಗಡೆ ಕೂರಿಸ್ಕೊಂಡು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರ್ಯಾಂಕ್. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಸೊ ಅಂಥದ್ದೇ ಇಲ್ಲೊಂದು ಘಟನೆ ನಡೆದಿದೆ. ಒಬ್ಬ ಹುಡುಗ ಒಬ್ಬರು ಸಂಸದರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಐಫೋನ್ 17 ಪ್ರೋ ಮ್ಯಾಕ್ಸ್ ಬೇಕು ಅಂತ ಕೇಳಿರೋದು. ಆ ಥರ ಕೇಳಿರುವಂತಹ ಹೀರೋ ಬಂದು ಪ್ರತೀಕ್ ಅಂತ ಹೇಳ್ಬಿಟ್ಟು. ಪ್ರತೀಕ್ ಏನು ಮಾಡಿದ್ದಾರೆ ಅಂತಂದರೆ, ಈ BJP ಮುಖಂಡರಾಗಿರುವಂತಹ ಜಗದೀಶ್ ಶೆಟ್ಟರಿಗೆ ಕಾಲ್ ಮಾಡಿಬಿಟ್ಟು, ಸರ್ ನನಗೊಂದು ಐಫೋನ್ ಬೇಕು ಸರ್, ಐಫೋನ್ 17 ಪ್ರೋ ಮ್ಯಾಕ್ಸ್ ಬೇಕು ಸರ್, ನನಗೆ ಕೊಡಿಸಿ ಸರ್. ಈಗ ಅಮ್ಮಂದಿರನ ಹತ್ರ, ಅಪ್ಪಂದಿರ ಹತ್ರ ಹೋಗಿ ಕೇಳೋದು ಸಹಜ. ನಾರ್ಮಲಾಗಿ ಅಮ್ಮ ನನಗೆ ಈ ಫೋನ್ ಬೇಕು, ಪಪ್ಪ ನನಗೆ ಈ ಫೋನ್ ಬೇಕು ಅಂತ ಹೇಳೋದು ಸಹಜ. ಅಥವಾ ಹಸ್ಬೆಂಡ್ ವೈಫ್ ಹತ್ರ ಈ ಥರ ಎಲ್ಲ ಕೇಳೋದು ಸಹಜ ನಾರ್ಮಲಾಗಿ. ಯಾರೋ ಒಬ್ಬರು ಸಂಸದರಿಗೆ ಕಾಲ್ ಮಾಡಿಬಿಟ್ಟು, ಮುಖಂಡ್ರಿಗೆ ಕಾಲ್ ಮಾಡಿಬಿಟ್ಟು, ಸರ್ ನನಗೆ ಈ ಫೋನ್ ಬೇಕು ಸರ್, ಐಫೋನ್ 17 ಪ್ರೋ ಮ್ಯಾಕ್ಸ್ ಸರ್. ಪುಣ್ಯ ಕಲರ್ ಮೆನ್ಷನ್ ಮಾಡಿಲ್ಲ ಅಂತ ಅನ್ಸುತ್ತೆ. ನಂಗೆ ಐಫೋನ್ 17 ಪ್ರೋ ಮ್ಯಾಕ್ಸ್ ಬೇಕು ಸರ್, ನನಗೆ ಕೊಡಿಸಿ ಸರ್ ಅಂತ ಕೇಳಿದ್ದಾರೆ.
ಅವ್ರಿಗೆ ಲಿಟ್ರಲಿ ಅವ್ರಿಗೆ ಇರಿಟೇಟ್ ಆಗಿದೆ. ಆನಂತರ ಒಂದಷ್ಟು ಜನ ಏನಂತ ಹೇಳ್ತಿದ್ದಾರೆ ಅಂತಂದರೆ, BJP ಮುಖಂಡರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಬೇಕಂತಲೇ ಇವನು ಫೋನ್ ಮಾಡಿದ್ದಾನೆ, ಬೇಕಂತಲೇ ಫೋನ್ ಮಾಡಿ ಅವ್ರಿಗೆ ಅವಮಾನ ಮಾಡಬೇಕು ಅಂತಲೇ ಫೋನ್ ಮಾಡಿ ಮಾತಾಡಿದ್ದಾರೆ, ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅವ್ನು ಬೇಕು ಅಂತ ಮಾಡಿದ್ದಾನೆ. ಯಾಕೆ ಅಂತಂದರೆ ಪ್ರತೀಕ್ ಅನ್ನೋರು ಏನಿದ್ದಾರೆ, ಆ ಪ್ರತೀಕ್ ಅನ್ನೋರು ಕಾಂಗ್ರೆಸ್ನ ಸಂಸದರಂತೆ, ಕಾಂಗ್ರೆಸ್ ಆ ಪಕ್ಷದವರಂತೆ. ಸೊ ಹಾಗಾಗಿ ಬೇಕು ಅಂತಾನೆ ಅವಮಾನ ಮಾಡೋದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಕಾಲ್ ಮಾಡಿಬಿಟ್ಟು ಏನೇನು ಬೇಕಾದರೂ ಚರ್ಚೆ ಮಾಡ್ಬೋದಾಗಿತ್ತು, ರೋಡ್ ಸರಿ ಇಲ್ಲ, ನೀರು ಬರ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕೇಳ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ಹಾಸ್ಯಾಸ್ಪದವಾಗಿ ಕಾಮಿಡಿಯಾಗಿ ನಂಗೆ iPhone 17 Pro Max ಬೇಕು ಅಂತ ಕೇಳ್ತಾರಲ್ಲ, ಇದನ್ನ ಬೇಕು ಅಂತಾನೆ ಮಾಡಿರೋದು ಅಂತ ಹೇಳಿ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಶೆಟ್ರು ಸಖತ್ತು ಕೋಪ ಮಾಡಿಕೊಂಡು ಕೆಂಡಾಮಂಡಲವಾಗಿದ್ದಾರೆ. ಅಂದರೆ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, BJP ಅವರು ಅವಮಾನ ಮಾಡಬೇಕು ಅಥವಾ ಅಪಮಾನ ಮಾಡಬೇಕು ಅಂತಲೇ ಇವ್ರು ನನಗೆ ಪ್ರತೀಕ್ ಅನ್ನೋರು ಕಾಲ್ ಮಾಡಿದ್ದಾರೆ, ಬೇಕು ಅಂತಲೇ ಕಾಲ್ ಮಾಡಿರೋದು ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದರ ಪ್ರತೀಕ್ ಯಾಕೆ ಹೀಗೆ ಮಾಡಿದ್ರು, ಏನಕ್ಕೆ ಹಂಗೆ ಮಾಡಿದ್ರು ಅಂತ ಅವ್ರಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಬೇಕು ಅಂತಲೇ ಮಾಡಿದ್ರ ಅಥವಾ ಐಫೋನ್ ಬೇಕಿತ್ತಾ ಅವರಿಗೆ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಇದು ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಫೋನ್ ಎಲ್ಲರಿಗೂ ಇಂಪಾರ್ಟೆಂಟು. ಫೋನ್ ಇಲ್ಲ ಅಂತಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಿರ್ಲಿ, ಏನನ್ನು ಹೇಳ್ಬೇಕು ಅದನ್ನ ಹೇಳಕ್ಕಾಗಲ್ಲ, ಏನ್ ಮಾಡ್ಬೇಕು, ಕೈಕಾಲೇ ಆಡಲ್ಲ. ಒಂದಷ್ಟು ಜನ ಫೋನ್ ಇಲ್ಲ ಅಂತಂದ್ರೆ ಅವತ್ತಿನ ದಿನ ಅವ್ರು ಕೈಕಾಲು ಆಡಲ್ಲ, ಅವ್ರು ಇದ್ದಿದ್ದ ಜಾಗದಲ್ಲೇ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಈ ಊಟ ಇಲ್ಲ, ತಿಂಡಿ ಇಲ್ಲ, ಗಾಳಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಫೋನ್ ಇರಲೇಬೇಕು. ಫೋನ್ ಇಲ್ಲ ಅಂತಂದ್ರೆ ಯಾವ ಕೆಲಸಗಳು ಆಗಲ್ಲ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಕೈಲೂ ಫೋನ್ ಬಂದ್ಬಿಟ್ಟಿದೆ. ಸಣ್ಣ ಮಕ್ಳ ಕೈಲೆಲ್ಲ ಇವತ್ತು ಐಫೋನ್ ಇದೆ. ದೊಡ್ಡವ್ರು ಹೋಗ್ಲಿ, ಇವತ್ತು ಮನೇಲಿ ಪೇರೆಂಟ್ಸು ಫೋನ್ಗಳನ್ನ ಆ ಲೆವೆಲಿಗೆ ಕೊಡಿಸ್ತಿದ್ದಾರೆ. ಈಗ ಮಕ್ಳು ಏನು ಕೇಳ್ತಾರೆ, ಈಗ 2 ದಿನ ಈಗೇನು ಐಫೋನ್ ತೊಗೊಳ್ಳೋದಿಲ್ಲ ಪೇರೆಂಟ್ಸ್ ಹತ್ರ, ಕಷ್ಟನೇ ಇಲ್ಲ. ಈಗಿನ ಮಕ್ಕಳೆಲ್ಲ ತುಂಬ ಸೆನ್ಸಿಟಿವ್ ಅಂತ ಎಲ್ಲರಿಗೂ ಗೊತ್ತು. ಇವತ್ತು ಊಟ ಮಾಡಲ್ಲ ಅಪ್ಪ, ನನಗೆ ಇವತ್ತು ಊಟ ಬೇಡ, ನಂಗೆ ತಿಂಡಿ ಬೇಡ, ನಾನು ನೀರು ಕುಡಿಯಲ್ಲ, ನಾನು 2 ದಿನ ನಾನು ಉಪವಾಸ ಇರ್ತೀನಿ, ನಂಗೆ ಐಫೋನ್ ಬೇಕಷ್ಟೇ ಕೇಳ್ತಾರ, ಮುಗಿಯಿತು. ಮಕ್ಕಳು ಸೆನ್ಸಿಟಿವ್, ಮಕ್ಕಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಫೋನನ್ನು ಕೊಡಿಸೋ ಅಭ್ಯಾಸಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಂದು ಮಗು ಮಾಡ್ತು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹತ್ರ ನಾನು 2 ದಿನ ಉಪವಾಸ ಇದ್ದೆ, ನಮ್ಮ ಪಪ್ಪ ನನಗೆ ಫೋನ್ ಕೊಡಿಸಿದ್ರು ಅಂತ ಒಬ್ಬ ಸ್ಕೂಲಲ್ಲಿ ಹೇಳ್ಬಿಟ್ರೆ ಸಾಕು, ನೆಕ್ಸ್ಟ್ ಇನ್ನೊಬ್ಬ ಶುರು ಮಾಡ್ಕೊಳ್ತಾರೆ. ಸೊ ಇವತ್ತು ಫೋನ್ ಇಲ್ದಿರೋರು ಯಾರೂ ಇಲ್ಲ, ಅದರಲ್ಲೂ ಐಫೋನ್ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇವ್ರು ಯಾಕೆ ಹಿಂಗೆ ಕೇಳಿದ್ರು ಗೊತ್ತಿಲ್ಲ. ಅಂದರೆ ಐಫೋನ್ ತೊಗೊಳ್ಳೋದು ಎಷ್ಟೋ ಜನರ ಕನಸು. ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಜನಕ್ಕೆ ಡ್ರೀಮ್. ಏನು ಡ್ರೀಮ್ ಅಂತ ಕೇಳಿದ್ರೆ, ನನಗೆ ಐಫೋನ್ ಬೇಕು, ನನ್ನ ಸ್ಮಾರ್ಟ್ ಫೋನ್ ಇದೆ, ನನಗೊಂದು ಐಫೋನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಾಗೆ ಹೀಗೆ ಅಂತ ಹೇಳೋರೆ ಜಾಸ್ತಿ ಆಗಿದ್ದಾರೆ. ಪ್ರತೀಕ್ ಮುಲಾಜಿ ಅಂತ ಅವ್ರ ಹೆಸರು. ಶೆಟ್ರಿಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ನನಗೆ iPhone 17 Pro Max ಬೇಕು ಸರ್ ಅಂತ ಹೇಳ್ಬಿಟ್ಟು ಸಖತ್ ಕಿರಿಕಿರಿ ಮಾಡಿದ್ದಾರೆ. ಈಗ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಶೆಟ್ರು ಕೇಳಿ ಏನು ಮಾಡಿದ್ದಾರೆ, ಲಾಸ್ಟಿಗೆ ಫೋನ್ನ ಕಟ್ ಮಾಡಿದ್ದಾರೆ. ಇರಿಟೇಟ್ ಆಗಿ ಕಿರಿಕಿರಿ ಮಾಡಿಕೊಂಡು ಫೋನನ್ನು ಕಟ್ ಮಾಡಿದ್ದಾರೆ. ಅವರು ಏನೋ ಗೊತ್ತಿಲ್ಲದಲೇ ಮಾಡಿರಬೇಕು, ಅಥವಾ ಏನೋ ಇರಿಟೇಟ್ ಮಾಡೋದಕ್ಕೆ ಫೋನ್ ಮಾಡಿದಾರೋ, ಅಥವಾ ಅವರು ಕಾಂಗ್ರೆಸ್ ಕಡೆಯವ್ರು ಆಗಿರೋದ್ರಿಂದ ಬೇಕು ಅಂತಲೇ ಈ ಥರ ಹೇಳೋದಕ್ಕೆ ಫೋನ್ ಮಾಡಿದಾರೋ ಗೊತ್ತಿಲ್ಲ. ಫುಲ್ ಆಕ್ರೋಶನ ಹೊರ ಹಾಕಿದ್ದಾರೆ. ಈಗ ಅವ್ರ ಮೇಲೆ ಕ್ರಮವನ್ನು ತಗೋಬೇಕು ಅಂತ ಹೇಳ್ತಿದ್ದಾರೆ. ಬಟ್ ನನಗೇನು ಅನ್ಸುತ್ತೆ ಅಂತಂದರೆ, ಒಂದು ಸಣ್ಣ ಮಕ್ಳು ಥರ ಮಾಡಿರೋ ಅಂಥದ್ದು ಕೆಲಸ ಅಂತ ನಾನು ಅಂದ್ಕೊಳ್ತೀನಿ. ಈಗ ಮನೇಲಿ ಅಮ್ಮ ನನ್ನ ಪೆನ್ಸಿಲ್ ಕತ್ಕೊಂಡ ಸ್ಕೂಲಲ್ಲಿ, ನನ್ನ ಪೆನ್ ಕತ್ಕೊಂಡ ಅಮ್ಮ ಸ್ಕೂಲಲ್ಲಿ ಅಂತ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ, ಹಾಗೆ ಇವ್ರು ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಬೇಕು ಅಂತಂದಿದ್ರೆ ಫೋನ್ ಬೇಕು, iPhone 17 Pro Max ಬೇಕು ಅಂತ ಅನ್ನೋದಾದರೆ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಹೋಗಿದ್ರು ಕೊಟ್ಟರೆ ಫೋನ್ ಆರಾಮಾಗಿ ಅರ್ಧ ಗಂಟೆಲಿ ಫೋನ್ ಸಿಕ್ಕುತ್ತೆ. ಅದನ್ನು ಬಿಟ್ಬಿಟ್ಟು ಸಂಸದರಿಗೆ ಕಾಲ್ ಮಾಡಿಬಿಟ್ಟು ನನಗೆ iPhone 17 Pro Max ಬೇಕು ಅಂತ ಕೇಳಿರೋದು ಅದು ಫನ್ನಿ ಅಂತ ಅನ್ನಿಸ್ತು ನನಗೆ, ಕಾಮಿಡಿ ಅಂತ ಅನಿಸ್ತು ಅದನ್ನು ಕೇಳಿ. ಈ ಥರನೂ ಇರ್ತಾರ, ಈ ಥರನೂ ಫೋನ್ ಮಾಡಿ ಕೇಳ್ತಾರ ನನಗೆ ಫೋನ್ ಬೇಕು ಅಂತ ಹೇಳ್ಬಿಟ್ಟು. ಈಗ ಈ ನ್ಯೂಸ್ ನೋಡಿ, ಈ ಒಂದು ಸ್ಟೋರಿನ ನೋಡಿ, ಈಗ ಎಷ್ಟು ಜನಕ್ಕೆ ತಲೆಯಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ. ನಾನು ಈ ಸಂಸದರಿಗೆ ಕಾಲ್ ಮಾಡ್ಬಿಟ್ಟು ಅದನ್ನು ಕೇಳಲ್ಲ, ಇವ್ರಿಗೆ ಕಾಲ್ ಮಾಡ್ಬಿಟ್ಟು ಇದನ್ನು ಕೇಳಲ್ಲ ಅಂತ ಹೇಳ್ತಿರ್ತಾರೆ. ನಮ್ಮ ದೇಶದಲ್ಲಿ ಅದು ನಾವು ನೋಡ್ದಂಗೆ ನಮ್ಮ ಕಣ್ಮುಂದೆ ಎಷ್ಟೊಂದು ಸಮಸ್ಯೆಗಳಿದೆ. ಒಂದಷ್ಟು ರೋಡ್ ಇಲ್ಲ, ಕರೆಕ್ಟಾಗಿ ರೋಡ್ ಇಲ್ಲ, ಕಿತ್ಕೊಂಡು ಹೋಗಿರುತ್ತೆ ರೋಡು. ಆ ರೋಡಲ್ಲಿ ಹೋಗೋದು ಒಂದೇ, ಸುಮ್ಮನಿರೋದು ಒಂದೇ, ಆ ಥರ ಸಿಚುವೇಶನ್ನು. ಇನ್ನೊಂದೊಂದು ಕಡೆ ನೀರು ಬರ್ತಿರಲ್ಲ ಕರೆಕ್ಟಾಗಿ, ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ. ಇನ್ನೊಂದೊಂದು ಕಡೆ ಬೀದಿ ದೀಪದ ವ್ಯವಸ್ಥೆ ಇರಲ್ಲ. ಅಷ್ಟೇ ಯಾಕೆ, ಓದೋ ಮಕ್ಕಳಿಗೆ ಸ್ಕೂಲ್ ಇರಲ್ಲ, ಸ್ಕೂಲ್ ಇದ್ರೂ ಮೇಲ್ಗಡೆ ಛಾವಣಿ ಇರಲ್ಲ. ಅದೆರಡೂ ಇತ್ತು ಅಂದರೆ ಒಂದು ಲೈಟ್ ಇರಲ್ಲ, ಫ್ಯಾನ್ ಇರಲ್ಲ, ಬೆಂಚ್ ಇರಲ್ಲ, ವಾಶ್ರೂಮ್ ಇಲ್ಲ. ಸಮಸ್ಯೆಗಳ ಲಿಸ್ಟು ಅಂತ ತಗೊಂಡ್ರೆ ಬೇಕಾದಷ್ಟು ಸಮಸ್ಯೆಗಳಿದೆ. ಅದನ್ನೇ ಹೇಳ್ತಿದ್ದಾರೆ, ಬೇಕು ಅನ್ನೋದಾಗಿದ್ರೆ ಸ್ಕೂಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕೇಳ್ಬೋದಾಗಿತ್ತು. ಒಂದು ವ್ಯಾಲ್ಯೂಯಬಲ್ ಥಿಂಗ್ನ ಅವ್ರು ಕೇಳಬೇಕಾಗಿತ್ತು. ಹೋಗಿ ಫೋನ್ ಮಾಡ್ಬಿಟ್ಟು iPhone 17 Pro Max ಬೇಕು ಅಂತ ಕೇಳಿದಾರಲ್ಲ, ತಲೆ ಏನಾಗಿದೆ, ತಲೆ ಹಾಳಾಗಿದೆಯಾ
ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಏನೇ ಬೇಕು ಅಂತಂದ್ರು ನನ್ನ ಪ್ರಕಾರ ನಿಮಗೇನೇ ವಸ್ತುಗಳು ಅಥವಾ ಏನಾದರೂ ಬೇಕು ಅಂತಂದ್ರೆ ನೀವು ಕಷ್ಟಪಟ್ಟು ದುಡಿದು ತಗೋಬೇಕು. ಯಾವುದೋ ಒಂದು ಆಟೋ ಹಿಂದೆ ಬರೆದಿದ್ದಂತಹ ಸಾಲು, ಬೇಡಿ ತಿಂದ್ರೆ ಅವ್ರು ಕೊಟ್ಟಷ್ಟಂತೆ, ದುಡಿದು ತಿಂದರೆ ನಮಗೆ ಬೇಕಾದಷ್ಟಂತೆ. ಆಪ್ಷನ್ಸ್ ನಮ್ಮ ಕೈಲೇ ಇದೆ. ಯಾವ ಆಪ್ಷನ್ ಬೇಕೋ ಆ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾವೇ ದುಡಿದು ತಿಂದರೆ ನಮಗೆ ಎಷ್ಟು ಬೇಕೋ, ನಮಗೆ ಏನು ಬೇಕೋ ಅದನ್ನು ನಾವು ತಿನ್ನಬಹುದು. ಸೊ ನಾವು ಇನ್ನೊಬ್ಬರ ಹತ್ರ ಅಂತಂದಾಗ, ಈಗ ಕೇಳಿದ್ದು ಪ್ರತೀಕ್ ಅವರು ಕೇಳಿದಾಗ ಶೆಟ್ರನ್ನ, ಇಲ್ಲ ನನಗೆ ಐಫೋನ್ 17 Pro Max ಬೇಕು ಅಂದಾಗ ಕೊಡ್ಸಿದ್ರು ಅಂತಲೇ ಅನ್ಕೊಳ್ಳೋಣ. ಏನೋ ಹುಡುಗ ಕೇಳಿದ್ನೆಲ್ಲ ಕೊಡ್ಸಿದ್ರು ಅಂತಲೇ ಅನ್ಕೊಳ್ಳೋಣ. ಅವ್ರು ಯಾವುದೋ ಕಲರ್ನ ತೊಗೊಂಡೋಗಿ ಕೊಡ್ತಾರೆ. ಅದೇ ನಮ್ಮ ಪ್ರತೀಕೆ ದುಡ್ದು ತೊಗೊಂಡ್ರೆ ಅವ್ರಿಗೆ ಯಾವ ಕಲರ್ ಇಷ್ಟ, ಎಷ್ಟು GB, 126 ಸಮಥಿಂಗ್ 256 ಆ ಥರ ಏನು ಬೇಕೋ ಅದನ್ನು ಅವರು ಬೈ ಮಾಡಬಹುದು ಅಂತ ಹೇಳ್ತೀನಿ. ಇದಾಗಿತ್ತು ಸ್ಪೀಡ್ ಪ್ಲಸ್ನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ವಿಶೇಷ. ನಮಸ್ಕಾರ.